ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಕಾರ್ಡಿಂಗ್ ಟು ಅರುಣ್. ನಮಸ್ಕಾರ ಸ್ನೇಹಿತರೆ, ನಿಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಂದು ನಾವು ಬಂದಿರುವುದು ಪ್ರಕೃತಿಯ ಮಧ್ಯೆ ಇರುವ ಒಂದು ಅದ್ಭುತ ಸ್ಥಳಕ್ಕೆ. ಚಿಕ್ಕಮಗಳೂರಿನ ಸುಂದರ ಬೆಟ್ಟಗಳ ನಡುವೆ ಅಡಗಿರುವ ಭಕ್ತರ ಭರವಸೆಯ ಸ್ಥಳ, ಅದೇ ಹೇಮಗಿರಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಾಲಯ. ಮಹಾದೇವನ ಕೃಪೆ ಇರುವ ಈ ಸ್ಥಳದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ಭಕ್ತಿ, ಇತಿಹಾಸ ಮತ್ತು ಶಕ್ತಿಯ ಅನುಭವವಾಗುತ್ತದೆ. ಸ್ನೇಹಿತರೆ, ಈ ದೇವಾಲಯದ ಇತಿಹಾಸ ಹಲವಾರು ಶತಮಾನಗಳ ಹಿಂದಕ್ಕೆ ಹೋಗುತ್ತದೆ. ಹಳೆಯ ಕಾಲದಲ್ಲಿ ಇಲ್ಲಿ ತಪಸ್ಸು ಮಾಡಿದ ಋಷಿಗಳು ಮತ್ತು ಭಕ್ತರು ಶಿವನ ಅನುಗ್ರಹವನ್ನು ಪಡೆದರು ಎನ್ನುವ ನಂಬಿಕೆ ಇದೆ. ಮಲ್ಲಿಕಾರ್ಜುನ ಎಂಬ ಹೆಸರೂ ಕೂಡ ವಿಶೇಷ. ಮಲ್ಲಿಗೆ ಹೂವಿನ ಸುವಾಸನೆ ಇರುವ ಅರಣ್ಯದಲ್ಲಿ ಅರ್ಜುನನಂತೆ ಮಹಾಶಕ್ತಿಯಾಗಿ ಪ್ರತ್ಯಕ್ಷನಾದ ಶಿವ ಎಂಬ ಅರ್ಥದಲ್ಲಿ ಈ ಹೆಸರು ಬಂದಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ಇಲ್ಲಿ ಇರುವ ಶಿವಲಿಂಗವು ಅತ್ಯಂತ ಪವಿತ್ರ ಎಂದು ಭಕ್ತರು ನಂಬುತ್ತಾರೆ. ಯಾರೇ ಇಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಿದರೂ ಅವರ ಮನಸ್ಸಿನ ಆಸೆಗಳು ನೆರವೇರುತ್ತವೆ ಎನ್ನುವ ವಿಶ್ವಾಸ ಇದೆ. ಬೆಟ್ಟದ ಮೇಲೆ ಇರುವ ಈ ದೇವಾಲಯಕ್ಕೆ ಭಕ್ತರು ದೂರದಿಂದ ಬರುತ್ತಾರೆ. ಇಲ್ಲಿ ಬರುವವರು ದೇವರ ದರ್ಶನ ಮಾತ್ರ ಅಲ್ಲ, ಮನಸ್ಸಿಗೆ ಶಾಂತಿಯೂ ಪಡೆಯುತ್ತಾರೆ. ಸ್ನೇಹಿತರೆ, ಈ ದೇವಾಲಯದಲ್ಲಿ ಮಹಾಶಿವರಾತ್ರಿ ಸಮಯದಲ್ಲಿ ನಡೆಯುವ ಉತ್ಸವವೇ ಒಂದು ಮಹೋತ್ಸವ. ರಾತ್ರಿ ಭಜನೆ, ಅಭಿಷೇಕ, ಆರತಿ, ಸಾವಿರಾರು ಭಕ್ತರು ಸೇರಿ ಓಂ ನಮಃ ಶಿವಾಯ ಎಂದು ಜಪ ಮಾಡುವಾಗ ಇಡೀ ಹೇಮಗಿರಿ ಬೆಟ್ಟವೇ ಶಿವಮಯವಾಗುತ್ತದೆ. ಆ ದಿನ ಇಲ್ಲಿ ಇರುವ ವಾತಾವರಣವನ್ನು ಹೇಳಲು ಪದಗಳೇ ಸಾಲದು. ಹೇಮಗಿರಿ ಎಂಬ ಹೆಸರು ಎರಡು ಪದಗಳಿಂದ ಬಂದಿದೆ. ಹೇಮ ಅಂದರೆ ಚಿನ್ನ, ಗಿರಿ ಎಂದರೆ ಗುಡ್ಡ ಅಂದರೆ ಚಿನ್ನದಂತೆ ಪವಿತ್ರವಾದ ಗುಡ್ಡದ ಮೇಲೆ ಇರುವ ದೇವಸ್ಥಾನ ಎಂದು ಅರ್ಥ. ಈ ದೇವಾಲಯವು ಹೊಯ್ಸಳರ ಆಳ್ವಿಕೆಗೆ ಒಳಪಟ್ಟಿದ್ದು, ಮೊದಲು ಶಿವಭಕ್ತರಿಂದ ನಿರ್ಮಾಣಗೊಂಡು ನಂತರ ಹೊಯ್ಸಳರ ಕಾಲದಲ್ಲಿ ಅಭಿವೃದ್ಧಿಪಡಿಸಲಾಗಿದೆ ಎಂದು ಸ್ಥಳೀಯರು ಹೇಳುತ್ತಾರೆ. ದೇವಸ್ಥಾನದಲ್ಲಿ ಇರುವ ಶಿವಲಿಂಗವನ್ನು ಸ್ವಯಂಭೂ, ಸ್ವತಃ ಉದ್ಭವವಾದ ಲಿಂಗ ಎಂದು ಭಕ್ತರು ನಂಬುತ್ತಾರೆ. ಈ ದೇವಸ್ಥಾನದ ಮುಖ್ಯ ದೇವರು ಮಲ್ಲಿಕಾರ್ಜುನ ಸ್ವಾಮಿ, ಶಿವನ ಅವತಾರ. ದೇವಾಲಯದ ಮುಂಭಾಗದಲ್ಲಿರುವ ಈ ಜಲಾಶಯವು ವಿಷ್ಣು ಸಮುದ್ರ ಎಂದು ಕರೆಯುತ್ತಾರೆ. ಸ್ಥಳೀಯ ಕಥೆಗಳ ಪ್ರಕಾರ ಈ ಪ್ರದೇಶದಲ್ಲಿ ಒಮ್ಮೆ ವಿಷ್ಣು ಮತ್ತು ಶಿವನ ಆರಾಧನೆ ಒಂದೇ ಸ್ಥಳದಲ್ಲಿ ನಡೆದಿತ್ತು. ಅದಕ್ಕಾಗಿಯೇ ಈ ಕೆರೆಯನ್ನು ವಿಷ್ಣು ಸಮುದ್ರ ಎಂದು ಕರೆಯಲು ಆರಂಭವಾಯಿತು. ನಂತರ ಶಿವಭಕ್ತರು ಇಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯ ದೇವಾಲಯವನ್ನು ಅಭಿವೃದ್ಧಿಪಡಿಸಿದರು. ಮಳೆಯ ಕಾಲದಲ್ಲಿ ಈ ಜಲಾಶಯ ತುಂಬಿ ಸುತ್ತಲಿನ ಪ್ರಕೃತಿಯೊಂದಿಗೆ ಬಹಳ ಸುಂದರವಾಗಿ ಕಾಣುತ್ತದೆ. ನೀವು ಕಡೂರು ಅಥವಾ ಚಿಕ್ಕಮಗಳೂರು ಕಡೆಗೆ ಬಂದಾಗ ಈ ಪವಿತ್ರ ಕ್ಷೇತ್ರಕ್ಕೆ ಭೇಟಿ ನೀಡುವುದನ್ನು ತಪ್ಪಿಸಿಕೊಳ್ಳಬೇಡಿ. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ.